ನಮಸ್ಕಾರ, ಹೆವೆನ್ ಅಡುಗೆಗೆ ಸ್ವಾಗತ. ಚಟ್ನಿಗಳಲ್ಲೇ ದಿ ಬೆಸ್ಟ್ ಅಂತ ಅನ್ಸ್ಕೊಂಡಿರೋ ಕಡಲೆಕಾಯಿ ಬೀಜ ಚಟ್ನಿ ಮಾಡೋಣ. ಇಲ್ಲಿ ನಾನು ಬಾಣಲಿಗೆ 1.5 ಬಟ್ಲಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಮೊದಲೇ 2 ನಿಮಿಷ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಆಮೇಲೆ ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದು ಚೆನ್ನಾಗಿ ಹುರ್ಕೊಳ್ಳುತ್ತೆ, ಹಾಗೆ ಕಪ್ಪಗೆ ಆಗೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಸೊ ತುಂಬಾ ಡಾರ್ಕ್ ಆಗಿಲ್ಲ, ಹಾಗೆ ತುಂಬಾ ಲೈಟ್ ಆಗಿಲ್ಲ. ಈಗ ಇದನ್ನು ನೀವು ಒಂದು ಮರಕ್ಕೆ ಅಥವಾ ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು. ಈಗ ನಾವು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಹಾಗೆ ಕರಿಬೇವನ್ನ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಮುಂಚೆ ನಾವು ಒಂದು 2 ಸ್ಪೂನ್ ಅಷ್ಟೇ ಕೊಬ್ಬರಿ ಹಾಕ್ಕೋಬೇಕು. ಇದಕ್ಕೆ ಕಮ್ಮಿ ಕೊಬ್ಬರಿ ಹಾಕ್ಕೊಳ್ಳಿ ನೀವು. ಹಾಗೆ ನಾವು ಏನೇನು ತಟ್ಟೆಯಲ್ಲಿ ತೋರಿಸಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ಈಗ ಶುಂಠಿ 1 ಇಂಚು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಇಲ್ಲಿ ಹಸಿಮೆಣಸಿನ್ಕಾಯಿನ ನೀವು ಹಾಗೆ ಹಾಕ್ಕೋಬೇಡಿ, ಹುರ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಬಾಣಲಿನಲ್ಲಿ ಹುರ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಈಗ ನಾವು ಆರಕ್ಕಿಟ್ಟಿದ್ವಲ್ಲ ಕಡಲೆ ಬೀಜನ, ಇದನ್ನು ನೀವು ಸಿಪ್ಪೆ ತಕ್ಕೊಳ್ಳಿ. ಇದನ್ನು ಆರಿರುತ್ತೆ, ಸಿಪ್ಪೆ ತಕ್ಕೊಳ್ಳಿ. ಹಾಗೆ ಕೇರ್ಕೋಬೇಕಾಗುತ್ತೆ, ಆ ಸಿಪ್ಪೆ ಎಲ್ಲ ಹೋಗುತ್ತೆ. ಹಾಗೆ ಆ ಬಿಳಿ ಭಾಗದ ಮಾತ್ರ ಹಾಕ್ಕೊಳ್ಳಿ. ಈಗ ಇದು ಹಾಕ್ಕೊಂಡ್ಮೇಲೆ ನೀವು 1 ಸ್ಪೂನು ಕಲ್ಲುಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮಗೆ 1 ಸ್ಪೂನು ಅಥವಾ 1/4 ಸ್ಪೂನು ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ನೀವು ತುಂಬ ನುಣ್ಣಗೂ ರುಬ್ಬಕ್ಕೆ ಹೋಗಬೇಡಿ, ಇಷ್ಟು ಮಾತ್ರ ಇದ್ರೆ ಸಾಕು. ಈಗ ನಾವು ಕೊನೆಯಲ್ಲಿ ಒಂದು 2 ಪಲ್ಸ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಹಾಕ್ಕೊಂಡು. ಜಾಸ್ತಿ ನುಣ್ಣಗೆ ಮಾಡಬಾರ್ದು ಕೊತ್ತಂಬರಿ. ಈಗ ಗಟ್ಟಿ ಭಾಗನ ಒಂದು ಸ್ವಲ್ಪ ಎತ್ತಿಟ್ಕೋಬೇಡಿ. ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾದ್ರೆ ಎಷ್ಟು ಎತ್ಕೋಬೇಕೋ ಅಷ್ಟನ್ನ ಎತ್ಕೊಂಡು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ಒಂದು 4-5 ಸ್ಪೂನ್ ಎಣ್ಣೆಗೆ ನೀವು ಸಾಸಿವೆ, ಜೀರಿಗೆ, ಹಾಗೆ ಉದ್ದಿನಬೇಳೆ, ಇಂಗು ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ. ನಿಮಗೆ ಖಾರ ಇನ್ನೂ ಬೇಕಂತಂದರೆ ನೀವು ಬೇಕಾದ್ರೆ ಒಂದು 2-3 ಒಣಮೆಣಸಿನ್ಕಾಯಿ ಹಾಕ್ಕೊಬೋದು. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೀವು ಬೇಕಾದ್ರೆ ಗಟ್ಟಿ ಚಟ್ನಿಗೂ ಒಂಚೂರು ಒಗ್ಗರಣೆನ ಹಾಕ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಕ್ಕೋಬೋದು, ನೀವು ಯೂಸ್ ಮಾಡ್ಕೋಬೋದು ಬೇಕಾದಾಗ. ಇದು ದಿ ಬೆಸ್ಟ್ ಕಡಲೆಕಾಯಿ ಚಟ್ನಿ ಆಗಿರುತ್ತೆ. ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.